ಇದೊಂದು ಸುಮ್ಮ ಬದುಕಿದ ಒಂದ್ಸಲ ಸ್ವರ್ಗದ ಬಾಗ್ಲ ಹೋಗು ಅಂತೇಳಿ ನಮ್ದು ಒಂದು ಆಸೆ. ಮುರಿತದು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ಮಠ ಮಧ್ಯಾಹ್ನದ ರೆಡಿ ಆಗಿವಿ ನಾವು. ಎಲ್ಲರೂ ಸಂಜೆಗೆ ಮುಂಜಾನೆ ರೆಡಿ ಆದ್ರೆ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಟೈಮು ಫ್ರೀ ಇರಬೇಕಲ್ಲ, ಸೊ ಅದಕ್ಕೆ ಅಂತೇಳಿ ನಾನು ಇವತ್ತು ಏನು ನಾರ್ಮಲ್ ನಂದೇನು ನೋಡಕ್ಕೆ ಹೋಗ್ಬೇಡ್ರಿ, ಇಲ್ಲಿ ನೋಡ್ಬೇಕು ಮೇಡಮ್ ಒಂದು ಸುನಿತಾ ನೋಡ್ಬೇಕಿಲ್ಲ ಆರ್ಭಟ. ನಿಮ್ಮದೇ ಏನು ನಡೆದೈತಿ ಹೊಸ ಡ್ರೆಸ್ ಅದ ನಾ ಕೊಡಿಸಿಲ್ಲ ಹೊಸ ಡ್ರೆಸ್, ರೂಪಾಕ ತಂದಿರುವಂಥ ಡ್ರೆಸ್ ಅದು. ತೋರಿಸ್ಬಿಡು ಏನು ಕೊಡ್ಸಾಳ ಅಂತ. ಇದೊಂದು ಡ್ರೆಸ್, ಇವ ಡ್ರೆಸ್, ಇದೊಂದು ಡ್ರೆಸ್ ಕುರ್ತಿ ಏನು ಗೊತ್ತಿಲ್ಲ ಒಟ್ಟು ಎಲ್ಲ ಡ್ರೆಸ್. ಇದೊಂದು ಶಾಲ ತಂಡಿಡ್ದು ಹಾಕೊಳಕ. ಇವು 3 ನೈಟಿ, 1 2 3 ರೂಪಾಕ ಸುನಿತಾಗ ಅಂತೇಳಿ ತಂದು ಕೊಟ್ಟ. ನಾವು ಯಾಕಂದ್ರೆ ಒಂದು ಸ್ವಲ್ಪ ಜಸ್ಟ್ ಮಿಸ್ ಆರ್ಡ್ರ್ ಮಾಡಿದ್ದಲ್ಲ, ಏನೈತದ ಫೋನ್ ಇನ್ನೊಂದು ಆರ್ಡ್ರ್ ಮಾಡೋಣ. ಈ ಡ್ರೆಸ್ ರೂಪಾಕ ತಂದು ಕೊಟ್ಲಲ್ಲ, ಹಂಗೆ ಇಮಿಡಿಯೇಟ್ಲಿ ಆರ್ಡ್ರ್ ಕ್ಯಾನ್ಸಲ್ ಮಾಡಿಬಿಟ್ವಿ. ತೊಗೊಳಕ್ಬಿಟ್ಟಿದ್ವಿ ಅಷ್ಟೊತ್ತಿಗೆ. ಈಗ ಹೆಚ್ಚು ಕಮ್ಮಿ ಭಾಳ ಹೇಳೋದು ಬೇಡ, ನಮ್ಮ ಮನೆಯವ್ರಿಗೆ ಇದ್ದಂಗೆ ಅವರು. ಈಗ ಕಮೆಂಟ್ನು ಮಾಡ್ತಿರ್ತೀರಿ, ರೂಪಾಕ ನಿಮ್ಗೆ ಇಷ್ಟೆಲ್ಲ ಕೇರ್ ಮಾಡ್ತಾರೆ, ಇಷ್ಟೆಲ್ಲ ತಂದು ಕೊಡ್ತಾರೆ, ನೀವೇನು ಕೊಡಲ್ಲೇನು ಏನೂ ಮಾಡಲ್ಲೇನು ಅಂತೇಳಿ. ಆದರೆ ನಿಮ್ಗೆ ಎಲ್ಲ ನಾನು ವಿಡಿಯೋ ಮಾಡೇ ತೋರಿಸ್ಬೇಕಂದಂಗೆ ಆಯಿತು. ವಿಡಿಯೋ ಮಾಡಿ ತೋರಿಸಿದ್ರೆ ಕೊಡಿಸ್ದಂಗೆ ತಿನ್ನಿಸ್ದಂಗೆ. ಒಬ್ಬೊಬ್ರಂತರೂ ಚಾನು ಕುಡಿಸ್ಲಾರ್ದು ಕಳಿಸ್ತೀರಿ ಅನ್ಬಿಡ್ತೀರಿ. ಅವೆಲ್ಲ ವಿಡಿಯೋ ಮಾಡೋಕ್ಕಾಗಿರಲ್ಲ ಅಂತೇಳಿ ನಿಮಗೆ ಕಾಣಲ್ಲ ಅಂತ, ಕಣ್ಣು ಮುಂದೆ ಯಾವುದು ಕಾಣಲ್ಲ, ಅದು ನಡೆದಿಲ್ಲ ಅಂತ ಅನ್ಕೋಬೇಡ್ರಿ. ಒಂದು ಪ್ರೀತಿ ಬಾಂಧವ್ಯ ಇಬ್ಬರು ನಡುವೆ ಹೆಂಗಿರ್ತೈತಿ, ಅವರಾಗಲಿ ಈಗ ನಮ್ಮ ಮನೆಯವ್ರಿಗಿಂತ ಹೆಚ್ಚಾಗ್ಬಿಟ್ರೆ ಈಗ ಅವ್ರು ಎಷ್ಟು ಸಜೆಷನ್ಸ್ ಕೊಡ್ತಾರೆ. ಈಗ ನೀವಾದ್ರೂ ನಮ್ಮ ಮನೆಗೆ ಬಂದ್ರಂದ್ರೆ ಚಾನು ಕುಡಿಸ್ಲಾಕ ಕಳಿಸ್ತೀವಿ, ಅದನ್ನು ವೀಡಿಯೋ ಮಾಡಿಲ್ಲ ಅಂದ್ರೆ ಇವ್ರಿಗೆ ಚಾನು ಕುಡಿಸ್ಲು ಅನ್ನೋದಂಗೆ ಆಯಿತು. ಸೊ ಹೋಲಿ ಲೆಫ್ಟ್ ಇಟ್ ಹೋಗು ಬರುವ. ಈಗ ಎಲ್ಲಿ ಹೊಂಟೀವಂದ್ರೆ ಸ್ಪೆಕ್ಟ್ಸು ಏನು ಮಾಡಿಲ್ಲ ಅಂದ್ರೆ ಎಷ್ಟು ಚಂದ ಕಾಣೋದು ಗೊತ್ತೈತೆ. ಸ್ಪೆಕ್ಟ್ಸ್ ಹಾಕೋತಾ ನೀರು ಕುಡಿ ಆಗುತ್ತೇನ, ಹಾಕೋ ಇದನ್ನು ಹಾಕೋ ಹೇಳ್ತೀನಿ. ಮುರಿತದು. ಒಂದು ರಾತ್ರಿ ನೀನೊಂದು ರಾತ್ರಿ ಮೇಂಟೈನ್ ಮಾಡಿ ಹಂಗೆ ಹಾಕ್ಕೊಂಡು ಅದು ಮುರಿದೈತಿ, ಅದ್ರ ಹಾಕ್ಸ್ಕೊಂಬರ್ಬೇಕು. ಬೆಡ್ ಮೇಲೆ ಇತ್ತೇನೆ ಹಿಂಗೆ ತುಳ್ದಾಳ ಚಟ್ ಅದೈತೆ ಅದು. ಹೇಳ ಏನು ಹೇಳ. ಹಾಂ ಮತ್ತು ಅಲ್ಲ ಇದು ಹಿಂಗೆ, ಇದು ನಾ ಏನಾರು ಮಾಡಿದ್ದೆ ಇದನ್ನು. ಹಾಂ ಲಾಸ್ಟ್ ಟೈಮು ನಮ್ದೊಂದು ಜಗಳ ಆಗಿತ್ತು ಊರಾಗಿದ್ದಾಗ, ಅವಾಗ ಒಂದು ಸ್ಪೆಕ್ಟ್ಸ್ ಮುರಿದಿತ್ತು ಹೌದಾ. ಈಗ ಇದೊಂದು ಕೊಡಿಸಿದ್ದೆ, ಫ್ರ್ಯಾಂಕಾಗಿ ಹೋಗ್ಕೋಬೇಕು, ಇದನ್ನು ಕೊಡಿಸಿದ್ದೆ. ಆಮೇಲೆ ಇದು ಅನ್ಫಾರ್ಚುನೇಟ್ಲಿ ಹೆಂಗೆ ಮುರಿದೈತೆ ಗೊತ್ತಿಲ್ಲ, ಇದನ್ನು ಅದನ್ನು ನನ್ನ ಮೇಲೆ ಹಾಕುತ್ತಾ ನಡ್ತಿತ್ತಿಲ್ಲ. ಬಾ ಇವತ್ತು ಏನೈತಿ, ಏನಾಯ್ತು ವೈಕುಂಠ ಏಕಾದಶಿ ಹೌದಿಲ್ಲ. ಬಟ್ ಏನು ಇವತ್ತು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಬೇಕಂತ ಮುಂಜಾನೆ ನಮಗೆ ವಾಟ್ಸಪ್ಪಿಗೆ ನಮ್ಮ ಅಕ್ಕಾರ ಕಳಿಸ್ಬಿಟ್ಟಾರ ಫೋಟೋ. ದರ್ಶನ ಆಗೈತೆ ಆಲ್ಮೋಸ್ಟ್. ಈ ತಿರುಪತಿ ಗುಡಿ ಹುಡುಕ್ಯಾಡ್ಕೋತ ಹೋದ್ವಿ ಅಂದ್ರೆ ನಮಗೆ ಸಿಗಂಗೂ ಇಲ್ಲ, ಆಮೇಲೆ ಕ್ಯೂ ಹಚ್ಚಿದ್ರೆ ನಮಗೆ ದರ್ಶನ ಸಿಗುತ್ತೆ ಅನ್ನೋ ಡೌಟ್ ಇವತ್ತು. ಸೊ ದೇವರೊಬ್ಬನೇ ನಾಮ ಹಲವು ಅಂದಂಗೆ ಯಾವ್ದಾರ ಒಂದು ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಇವತ್ತು. ಸ್ಪೆಕ್ಸ್ ಇರ್ಲಾರ್ದ ಈಗ ಚಂದ ಕಾಣ್ತಾವೆ, ಸ್ಪೆಕ್ಸ್ ಇದ್ರೆ ಒಂದು ಸ್ವಲ್ಪ ಅದು ಒಂಥರ ಬೇರೆ ಥರ ಕಾಣಿಸ್ತಾ. ನಾ ಇವತ್ತು ನೋಡೋಗ್ತೀನಿ ಹೊರಗೆ ಬಂದು ಕೇಸಿ ಸ್ಪೆಕ್ಸ್ ಇಲ್ಲಾರ್ದ. ಹೊರಗೆ ಬಂದಾಗ ಯಾವಾಗಲೂ ಸ್ಪೆಕ್ಸ್ ಹಾಕ್ತಿದ್ವಿ. ಈಗ ಸ್ಪೆಕ್ಸ್ ಹಾಕ್ಸಾಕ ಫ್ರೇಮ್ ಹಾಕ್ಸಾಕೆ ಬಂದೀವಿ. ಇಲ್ಲಿ ಯಾರು ಇಲ್ಲ, ನೀವು ಊಟಕ್ಕೆ ಹೋಗ್ಯಾರ ಇದೇ ಫ್ರೇಮು. ಇದು ಕೊಡುತ್ತ ಹಾಕು. ದಪ್ಪ ಇದೆಯಾ ಹಾಕೊಂಡು ನೋಡ, ಸಣ್ಣದು ನೋಡೋದ ಆದ್ರೆ ಹೊಳ್ತೀನಿ ದಪ್ಪ ಅದು ಸ್ವಲ್ಪ ತೆಳ್ಳಗೆ ನೋಡುತ್ತೆ. ಇಲ್ಲೈತೆ ನೋಡಿ ತೆಳ್ಳಗಂದ್ರೆ ಇದು ನೋಡು. ಹಾಂ ಚಸ್ಮಾ ಎಲ್ಲ ಮತ್ತು ಹೊರಗೆ ಬರೋಕ್ಕಾಗಲ್ಲ ಅಂತ ತಲೆ ಬೇನೆ ಆಗುತ್ತೆ. ಇದಾಕು ನೋಡು, ಹಳೇದು ಸೇಮ್ ಕಾಣುತ್ತೆ.
ತೆಳಗೈತೆ ನಾವು. ಇಲ್ಲ ಇನ್ನೊಂದ್ಸಲ ಟ್ರೈ ಮಾಡಿ ನೋಡಿ. ತೆಳಗೈತೆ ನೋಡಿ. ಇಲ್ಲಿ ಬಿಡಿದು ಇದಕ್ಕೆ ಹಾಕ್ಸ್ಬಿಡು. ಹಾಂ ಕಲರ್ ಭಾಳ ನೋಡೋಕ್ಕೆ ಚಸ್ಮಾ ಹಾಕಕ್ಕೆ ಇಷ್ಟನೇ ಇಲ್ಲ ಅಂತ ಪಾಪ. ಇಲ್ಲ ರೇಟ್ ನೋಡೋಣ. ಅದಕ್ಕೆ ಇಂಥಾಗ ನೋಡಿ ಗ್ಲಾಸ್ದಾಗ ಶೇಪ್ ಹಾಕ್ಸ್ಬಿಡೋಣ. ಇಂಥ ಸೈಜ್ ಯಾವಾಗ ಗೊತ್ತಿಲ್ಲ. ಈಗ ಅದಕ್ಕೆ ಸಣ್ಣ ತೊಗೋಬೇಕೇನ್ರಿ ಕೊಡ್ಬೇಕು. ಎಲ್ಲ ಕಡೆ ಹುಡ್ಕಾಡೀವಿ, ಸಿಗಲಿಲ್ಲ. ಫೈನಲಿ ಎಲ್ಲಿಗೆ ಬಂದೀವಿ ಈಗ ಲೆನ್ಸ್ಕಾರ್ಟಿಗೆ. ಅಂದ್ರೆ ಆ ಸೈಜ್ ಬರೋಬ್ಬರಿ ಅದಕ್ಕೆ ಮ್ಯಾಚ್ ಆಗೋದಿಲ್ಲ. ಅದೇ ಒಂದು ಪ್ರಾಬ್ಲಮ್, ಸೈಜ್ ಮ್ಯಾಚ್ ಆಗುತ್ತಿಲ್ಲ ಅಂತೇಳಿ ಓಡಾಡ್ದಂಗೆ 4-5 ಅಂಗಡಿ ಓಡಾಡಿವಿ. ಈಗ ಸಿಗೋಕುತ್ತಿಲ್ಲ ಅವು ಬೇರೆ ಬೇರೆ. ಅದಕ್ಕೆ ಪುರಾಣ ತೊಗೋಬೇಕಂತ, ಬೇರೆ ಇದು ಫ್ರೇಮ್ ಚೇಂಜ್ ಮಾಡೋಕೆ ಬರೋಲ್ಲ ಅಂತ ನಾವು ಬರೋರು. ಅದಕ್ಕೆ ಒಂದು ನಿರ್ಧಾರಕ್ಕೆ ಏನು ಬಂದಾರಂದ್ರೆ ದೊಡ್ಡ ನಿರ್ಧಾರ. ಸುನೀತಾ ತೊಗೊಂಡಿರುವಂಥ ನಿರ್ಧಾರ, ಅವಳು ಇನ್ಮೇಲೆ ಸ್ಪೆಕ್ಸು ಹಾಕಲ್ಲ ಅಂತ. ಹಾಕ್ಲಾರ್ದ ಇದು ರೂಢ ಮಾಡ್ಕೋತಾಳಂತ. ಬಟ್ ಇದು ಬಿಟ್ಬಿಡಂಗೆ ಅನ್ಸೈತೆ. ಏನು ಅನ್ಸಲಿಲ್ಲ, ಆದ್ರೆ ಸ್ವಲ್ಪ ತಲೆ ಬೇನಾದಂಗೆ ಆಗುತ್ತೇನು, ಕಣ್ಣು ಉರಿತಾವ. ರೂಢ ಆಗುತ್ತೆ ನೋಡು. ಹೋದಿಲ್ಲ ಒಂದು ಸ್ವಲ್ಪ ದಿನ ಇರಲಿ. ಹಾಂ, ಒಂದು ವಾರ ನೋಡು. ಹೆಂಗೂ ಇದ್ರಿ ಮುರಿದಿದ್ದಿರ್ತೈತಿ, ಫೇಕು ಗಾಯಕ್ಕೆ ರೆಡಿ ಮಾಡೋ ಇದನ್ನ ಸುಮ್ಮ ಏನಾರ ಎಮರ್ಜೆನ್ಸಿಗೆ ಓದಿ ಹಂಗೆ ಇದು ನೋಡು. ಹೌದಿಲ್ಲ, ನಮ್ಮ ಹ್ಯೂಜ್ ಸಬ್ಸ್ಕ್ರೈಬರ್ ಅಂತ ಪಾಪು ಇದಾಳ ನೋಡ್ರಿ. ನಮ್ಮ ಹ್ಯೂಜ್ ಸಬ್ಸ್ಕ್ರೈಬರ್ ಬಂದ ಇಲ್ಲಿ ಫೋಟೋ ತೊಗೊಳಕ್ಕೆ ನಮ್ಮ ಜೊತೆ. ಬಾಯ್ ಬಾಯ್. ಈಗ ಬುಕ್ ಶಾಪ್ ಬಂದೆ ನಾವು. ಒಂದು ಬುಕ್ ಯಾವ್ದಾರ ಚಲೋ ಬುಕ್ ಸಿಗ್ತದನ್ನು ನೋಡಿ ಒಂದು ಚಲೋ ಬುಕ್ ತೊಗೊಂಡೋಗೋಣ ಅಂತ. ಯಾವ ಸಣ್ಣ ನೋಡ್ರಿ ಆಡೋ ಬುಕ್ ಇಲ್ಲ, ಸ್ಟೋರಿ ಬುಕ್ ಅಲ್ಲ ಅದು. ಕನ್ನಡದಾಗಿದ್ರೆ ಕನ್ನಡ ಮೇನ ಒಂದೇತಿ ಹುಡುಗರಾಡೋ ಇವನ್ನೆಲ್ಲ ಬಿಡ್ಸಾಕೆ. ಕನ್ನಡ ಇಲ್ಲ ಅಂತ ಬಾರ್ದಲ್ಲಿ. ಕನ್ನಡ ಬುಕ್ ಇಲ್ಲ, ಸ್ಟೋರಿ ಬುಕ್. ಇಂಗ್ಲೀಷ್ ಅದಾವ, ಹಿಂದಿ ಅದಾವ. ಹೂಗಳ ಕಟ್ಟಿ ರೊಟ್ಟಿ ತಿನ್ಬೇಡ ತಿನ್ಬೇಡ ಅಂತ ಅಂತಾರೆ ಎಲ್ಲರೂ. ಕಟ್ಟಿ ರೊಟ್ಟಿ ತಿನ್ಬೇಡವ ಅಂತಂದ್ರೆ ಈಕಿ ಕಟ್ಟಿ ರೊಟ್ಟಿ ಮನ್ಸಿಗೆ ಬಂದಂಗೆ ಅದು ಖಾರ ಹಾಕ್ಕೊಂಡು ಎಗ್ಗ ಮುಗ್ಗ ಜಡಿತಾವಳೆ ಕಣ್ಲ ನೋಡ್ರಿ. ಹಾಕಿ 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 ಇನ್ನು ಮ್ಯಾಲೆ ಸ್ಪೆಕ್ಸ್ ಹಾಕಲ್ಲ. ನಿರ್ಧಾರ ಮಾಡಿಬಿಟ್ಟು ಸ್ಪೆಕ್ಸ್ ಹಾಕಲ್ಲ. ರೂಢಿ ಮಾಡ್ಕೋತಿ. ಒಮ್ಮಿದೊಮ್ಮೆ ಹಂಗೆ ಬಂತೀನಿ ಮನಸ್ಸಿನಾಗ. ನನಗೆ ಶಾಕ್ ಆಗ್ಬಿಟ್ಟೈತಿ. ಹೇಳ್ತಿದ್ಲು ಏನು ಸ್ಪೆಕ್ಸ್ ಇರ್ಲಿಕ್ಕೆ ಅವ್ನು ಆಗಲ್ಲ, ತಲೆ ತಿರುಗುತ್ತ, ಕಣ್ಣು ಉರಿತಾವು ಅಂತೇಳಿ. ಈಗ ನೋಡಿದ್ರೆ ದೃಢ ನಿರ್ಧಾರ ಮಾಡಿಬಿಟ್ಟ. ಸ್ಪೆಕ್ಸ್ ಇರ್ತೀನಿ ಒಂದು ವಾರರ ಚಾಲೆಂಜ್ ಮಾಡ್ತಾನಂತ. ಚಾಲೆಂಜ್ ಮಾಡ್ತಾ ತನ್ನಂತಾನೇ ಚಾಲೆಂಜ್ ಮಾಡ್ಕೊಳತ್ತ. ನೋಡು ಎಷ್ಟು ದಿನ ಇರ್ತಾಳೆ ಸ್ಪೆಕ್ಸ್ ಎಲ್ಲಾರು. ಇದು ತೊಗೊಂಡೋಗಿದ್ವಿ, ತೊಗೊಂಡೋಗಿ ಅರ್ಧಕ್ಕೆ ಬ್ಯಾಡ ಹೇಳಿ ಹಾಕ್ಸೋದ ಬ್ಯಾಡ ಅಂತೇಳಿ ವಾಪಸ್ ಬಂದಾಗ. ಅಂದ್ರೆ ನಾವೇನಂದ್ವಿ ಇದು ಬ್ಯಾಡದ ಮತ್ತು ಹೊಸದಾರ ತೊಗೊಳ್ಬಿಡು ಅಂತ ಅಂದ್ಕೊಂಡ್ವಿ. ಸ್ವಲ್ಪ ದಿನ ನೋಡು ತಡಿ ಇರ್ಲಾರ್ದಂತಂದ. ನೋಡು ಏನು ಮಾಡ್ತಾ. ರೆಡಿ? ಯಸ್ ವಿ ಆರ್ ರೆಡಿ. ನಾವೀಗ ದೇವಸ್ಥಾನಕ್ಕೆ ಹೊಂಟೀವಿ. ಯಾವ ದೇವಸ್ಥಾನಕ್ಕೆ ಅಂದ್ರೆ ಬಟ್ ಯಾವ ದೇವಸ್ಥಾನ ಗೊತ್ತಿಲ್ಲ. ಯಾವ ದೇವಸ್ಥಾನಕ್ಕೆ ಇಲ್ಲ, ಒಟ್ಟು ಅದೇನೋ ಸ್ವರ್ಗದ ಬಾಗಿಲು ಅಂತ. ಚಾವಿ ತಗೋತೀನಿ, ಹಿಡ್ಕೊ. ತೊಗೊಂಡಿ ಹಾಕ್. ಲೈಟ್ ಆಫ್ ಮಾಡಾಗಿರ್ಲಿ, ಹಾಲ್ನಿಂದ ಇರ್ಲಿ ಎಲ್ಲ ಇಲ್ಲ. ಹಾಂ ಹಾಕ್. ಇವತ್ತು ಯಾಕ ಇವ ಚಾವಿ ತಗೊಂಡ? ಇವತ್ತು ಯಾಕ ನೀ ಚಾವಿ ತಗೊಂಡೆ ಅಂದೆ ಫಸ್ಟ್ ಟೈಮ್. ಚಾವಿ ತಗೊಂಡಿ, ಮನಿ ಚಾವಿ. ಇದು ಇವತ್ತ ಅದೇ ಸ್ವರ್ಗದ ಬಾಗಿಲು ಅಂತ ಎಲ್ಲರೂ ಹೊಂಟಾರ, ನಾವು ಮಾಡಾಗುತ್ತೆ. ಹೋಗಿ ಬೈಕ್ ಚಲೋ ಮಾಡ್ಪಟ್ಟ. ನಾವು ಇಬ್ಬರೇ ಹೊಂಟಿಲ್ಲ, 5 ಜನ ಹೊಂಟಿವಿ. ಎಲ್ಲದಾರ ಇವರು? ನೀವು ಬಂದಿವಿ, ಬರ್ರಿ 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 ಅಂತ ಹೇಳಿ ನೋಡ್ರಿ. ನಮಗೆ ಅಡ್ವಾನ್ಸ್ ಬರಕ್ಕೆ ಹೇಳ್ತೈತಿ. ಬಂದೇ ಇಲ್ಲ ಇನ್ನು. ವೈಕುಂಠ ಏಕಾದಶಿ ಅಂತ ಇವತ್ತು. ಏನ
ತಿರುಪತಿ ದೇವ್ರ ಗುಡಿ ಎಲ್ಲಿರ್ತೈತಿ ಅಲ್ಲಿ ಹೋಗಿ ಅಲ್ಲೇನೋ ಸ್ವರ್ಗದ ಬಾಗಿಲು ಮಾಡಿರ್ತಾರಂತೆ. ಅದ್ರೊಳಗೆ ಆಚೆ ಬಂದ್ರೆ ಸ್ವರ್ಗಕ್ಕೆ ಹೋಗ್ತೀವಂತ. ಅದು ಫಸ್ಟ್ ಟೈಮ್ ಲೈಫ್ ಒಳಗೆ ಇದನ್ನು ನಾನು ಕೇಳಿದ್ದು ಆ್ಯಂಡ್ ಹೊಂಟಿದ್ದು. ಏನೋ ನಂಬಿಕೆ ಎಲ್ಲರಿಗೂ ಸ್ವರ್ಗದಾಗ ಅವ್ರು ಹೋಗಂಗಿಲ್ಲ, ಸ್ವರ್ಗ ಚಲೋ ಕೆಲಸ ಮಾಡೋರು ಸ್ವರ್ಗ ಹೋಗ್ತಾರೆ. ನಮ್ಮ ಕೆಲಸದ ಮೇಲೆ ಸ್ವರ್ಗ ನರಕ ಡಿಸೈಡ್ ಆಗಿರ್ತೈತೆ ಅಲ್ಲಿ. ಇದೊಂದು ಸುಮ್ಮ ಬದುಕಿದ ಒಂದ್ಸಲ ಸ್ವರ್ಗದ ಬಾಗಿಲ ಹೋಗುವಂತೇಳಿ ನಮ್ಮದು ಒಂದು ಆಸೆ. ನಿಂದೇನವ? ನಿಂದು ಹಂಗೆ ನಾನು ನಂಬಲ್ಲ, ಆದರೂ ಒಂದೇನೋ ವೈಬ್, ಒಂದು ಪಾಸಿಟಿವ್ ವೈಬ್ ಬರ್ತೈತಿ ಮುಂದೆ ಜೀವನಕ್ಕೆ, ಒಂದು ವೈಬ್ ಬರ್ತೈತೆ ಅಂತೇಳಿ ಹೋಗೋದಷ್ಟೇ. ಹೇ ಬೆಂಕಿ ಫುಲ್ ಎಕ್ದಮ್ ಲೋಕಲ್ ರಂಗಾಯಣ ರಘು. ನೀನು ನೀನು ಕಾಣವಲ್ಲ, ನಿಂದ್ರೊಳಗ ನೀನೇ ಎದ್ದು ಕಾಣಬತ್ತಿ. ಅದು ಏನದು ಹಿಂದೆ ಹಾಕ್ತಿಲಿ ಮೇಲೆ ಬೈತ ನಾವು ಮನಸ್ನಾಗ. ಈಗ ನನ್ನ ಮಕ್ಕಳದು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ನಾನು ಫುಲ್ ಖುಷಿ ಆಗ್ಬಿಟ್ಲಿ ಈಗ ಬೈಕ್ನಾಗ ಹೊಂಟಿವಿ ಅಂತೇಳಿ. ಇಲ್ಲಿ ಬಂದ್ಬಿಟ್ಟಿತ್ತು. ಅದು ಮೋಸ್ಟ್ಲಿ ದೀಪಂದ ಪ್ಲ್ಯಾನಿಂಗ್ ಇರ್ತೈತಿ ಬೈಕ್ನಾಗ ಹೋಗುವಂತೇಳಿ. ಕಾರ್ನಾಗ ಕುತ್ತಿಗೆ ಬರ್ತೈತಿ ದೀಪಾಗೂ ಈಗ. ಎಲ್ಲಿತ್ತದ? ಹೌದಾ? ಮತ್ತಲ್ಲಿ ಯಲಂಕ ಅಂದ್ರಲ್ಲ ಯಾರ? ಹೌದಾ, ನಾನು ಯಲಂಕ ಅನ್ಕೊಂಡಿನಿ. ಇಲ್ಲೇ ಸನಿ ಆದ್ರೆ ಚಲೋ ಅಥವಾ? ಹಾಂ 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 ಹಾಂ. ಮಹಾರಾಜ ಮಹಾರಾಣಿ, ನಾವು ರಾಜಾರಾಣಿ. ಇದೇನಾ? ಏ ಇದು ಗಣಪತಿ ಗುಡಿ ಅಲ್ಲ? ನಾವು ಪಾರ್ಕಿಂಗ್ ಮಾಡಕ್ಕೆ ಜಾಗ ಇಲ್ಲ. ಇಲ್ಲೇ ಹೋಗಿ ಬಂದೀವಿ. ಇಲ್ಲೇ ಸಂದೆ ತುರುಕ್ ಒಂದು ಎಲ್ಲಿ ಕಡ್ಯಾರ ನೋಡಿ. ಇವತ್ತು ಲೈಟಿಂಗ್ಸ್ ಎಲ್ಲ ಹಾಕ್ಯಾರ, ಚಂದ ಮಾಡ್ಯಾರ ಅಲಂಕಾರ ಎಲ್ಲ. ಒಳಗೆ ಹೋದ್ರೆ ಮಸ್ತ್ ಕಾಣುತ್ತೆ. ಇನ್ನು ತಲೆ ಕಟ್ಸೋಣ ಪ್ರಸಾದ ಐತಿ ಬಾಬಾ ಜಲ್ದಿ. ಇಲ್ಲಿ ಚಪ್ಪಲ ತೊಡಗಾಗಲ್ಲ ಅಂತ ಅನ್ಕೊಂಡಿವಿ. ಭಾಳ ನಂಬಿಕೆ ಐತೆ ನಮಗೆ, ಆಗಲ್ಲ. ಇಲ್ಲಿ ಇದೇ ಅನ್ಸಾಗತ್ತೈತಿ ಸ್ವರ್ಗದ ಬಾಗಿಲು. ಇದೇನು ಕಾಣಿಸುತ್ತಲ್ಲ, ಇದೇ ಇರ್ಬೋದು. ನೋಡು, ಎಲ್ಲರೂ ದರ್ಶನ ಮಾಡ್ಕೊಂಬಿಟ್ರು ಒಂದ್ಸಲ. ಕಳ್ಳ ಇಲ್ಲ ಕುದುರುತ್ತೆ ಇಲ್ಲಿ. ಹಾಂ, ಅಂದ್ರೆ ಡೌಟ್ ಎಲ್ಲ ದೇವ್ರು ಎಲ್ಲಿ ಅದ ನೋಡಿ. ಸರಿ, ಎಲ್ಲರೂ ದರ್ಶನ ಮಾಡ್ಕೊಂಬಿಡ್ರಿ. ಗೈಸ್, 2 ರೂಪಾಯಿ ನೋಟ್ ನೋಡ್ರಿ ಹೆಂಗೈತಿ. ನಾನು ನೋಡೀನಿ 2 ರೂಪಾಯಿ ನೋಟ್. ನೀನು ನೋಡಿ ಅಣ್ಣ, ನೀನು ಅದಕ್ಕಿಂತ ಹಿಂದೆ ಹುಡ್ತಾ ಹಿಂಗೆ ಗೊತ್ತಿಲ್ಲ. ಲಡ್ಡು, ತಿರುಪತಿ ಲಡ್ಡು ಸಿಕ್ ನೋಡಿ. ಪ್ರಸಾದ್ ಇಷ್ಟ ಆಯ್ತಾ? ಲಡ್ಡು ಮತ್ತಿದು ಸ್ವರ್ಗದ ಬಾಗಿಲಿನಾಗ ಸ್ವರ್ಗಕ್ಕೆ ಬಂದಿ. ನಾನು ಇದು ಹೊರಗಿಂದ ಸ್ವರ್ಗದ ಬಾಗಿಲ ಮಾಡಿರ್ತೀನಿ. ಎಲ್ಲರೂ ಸೇರಿ ನಾನು ಮಂಜಾನ ಮಾಡಿದ್ದೀನಿ. ಎಲ್ಲ ದರ್ಶನ ಮುಗಿಸ್ಕೊಂಡು ಸ್ವರ್ಗ ನೋಡಿ ಹೊಂಟಿ. ಚಂದ ಇತ್ತಲ್ಲ ಲಾಡು? ಚಂದ ಇತ್ತು. ಲಾಡು ಚಂದ ಇರಲಿಲ್ಲ, ರುಚಿ ಇತ್ತು. ಚಂದನೂ ಇತ್ತು, ರುಚಿನೂ ಇತ್ತು. ನೋಡೋದು ಚಂದ ಇರ್ತೈತಿ, ತಿನ್ನೋದು ರುಚಿ ಇರ್ತೈತಿ. ಯಾಕೆ ಇರಬಾರ್ದು? ಕಣ್ಣು ಊರೇ ಹುಟ್ಟವನು. ಹಾಂ, ಕಣ್ಣು ಮುಚ್ಕೊಂಡು ನಾವು ಊಟ ಎಲ್ಲ ಮಾಡ್ಕೊಂಡು ಪ್ರೇಮವ್ರ ಮನೆ ತನಕ ವಾಕಿಂಗ್ ಬಂದೀವಿ. ನಾವು ಅಲ್ಲಿಂದ ಇಲ್ಲಿ ತನಕ ವಾಕ್ ಮಾಡ್ಬೇಕು ಅಂತೇಳಿ. ಈ ವಾಕ್ ಮಾಡ್ಬೇಕಂದ್ಲು, ವಾಕ್ ಜಾಸ್ತಿ ಮಾಡಬೇಕು ಅಂತೇಳಿ ಅಲ್ಲಿಂದ ಊಟ ಮಾಡ್ಕೊಂಡು ನಡ್ಕೊಂಬಂದು ವಾಪಸ್ ಹೊಂಟೀವಿ ಈಗ. ಹಾಂ, ಇಲ್ಲ, ಇದೊಂದು ರೋಡ್ ಒಳಗೆ ವಾಪಸ್ ಹೋಗ್ತೀವಿ. ಇವತ್ತು ಫುಲ್ ಅವಾಗಲಿಂದ ಇನ್ನುವರೆಗೂ ಕಟ್ಸೆ ಹಾಕಿಲ್ಲ. ಅದೇ ಅದ್ರ ಕಣ್ಣು ಊರಿ ಹಾಕುತ್ತಿತ್ತು. ಇದು ಯಾವುದೋ ಒಂದು ಹೈಡ್ರಾಪ್ ಇತ್ತೇನು ದೀಪರ ಮನ್ಯಾಗ. ಏನಾಗಿ ಇಸ್ಕೊಂಡಿವಿ. ಇಸ್ಕೊಂಡು ಸ್ವಲ್ಪ ಕಣ್ಣ ಹಾಕ್ಕೊಂಡು ನಾನು ಮುಕ್ಕಳ ಹಾಕ್ಕೋಬೇಕು. ಹಾಂ, ರೂಢ ಆಗತ್ತೆ ಅನ್ಸುತ್ತೆ. ಬರ್ತಾ ರೂಢ ಆಗ್ಬಿಡ್ತೈತೆ ಅದು. ಅವ್ರ ಕಣ್ಣು ಹಾಕೊಂಡಿಲ್ಲಲ್ಲ, ಭಾಳ ಉರಿಯಾಕತ್ತಾವು. 2 ದಿನ ರೂಢಿ ಹಾಕಿರ್ಬೇಕು. ರೂಢ ಆಗ್ಬಿಡ್ತೈತೆ ಅದು. ನೀನು ಸ್ಪೆಕ್ಟ್ಸ್ ಬೇಕು 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 ಅಂತೀಯಲ್ಲ. ಬ್ಯಾಡ ಅಂತ ಡಿಸೈಡ್ ಮಾಡಿಬಿಟ್ಟಿನಿ ಫುಲ್. ಹಾಂ, ಬೇಡ ಇಲ್ಲ.
ನೀವು ಯಾರು ಸ್ಪೆಕ್ಸ್ ಇದ್ದವ್ರಿದ್ರೆ ನೀವು ಒಂದು ಡಿಸಿಷನ್ ಮಾಡಿರಿ, ಡಿಸೈಡ್ ಮಾಡಿರಿ. ಅಂದ್ರೆ ಒಬ್ಬೊಬ್ರು ಸ್ಪೆಕ್ಸ್ ಹಾಕಿ ತೆಗಿದ್ರೆ ಏನೂ ಕಾಣಂಗೇ ಇಲ್ಲ, ಎಲ್ಲ ಮಂಜು ಕಾಣ್ತಿರ್ತಾವೆ. ಅಂಥವ್ರಲ್ಲ, ಕಂಡ್ರೂ ಸ್ಪೆಕ್ಸ್ ಹಾಕುವಂಥ ನೆಸೆಸಿಟಿ ಇರ್ತೈತಿ. ಅವರು ಸ್ವಲ್ಪ ಅವಾಯ್ಡ್ ಮಾಡಿ ನೋಡಿರಿ. ಈಗ ಒಂದು ಸ್ಟೋರಿ ಟೈಮ್ ಇವತ್ತು ಇರ್ಲಾರ್ದ ಓದಾಕೆ ಬರುತ್ತೆ ಇಲ್ಲ ಅನ್ನೋದು ಭಾಳ ಮಂದಿಗೆ ಡೌಟ್ ಇತ್ತು. ಭಾಳ ಹಾಂ, ಇರಲಿ, ಒಂದು ಕತೆ ಹೇಳ. ಅನುಭವದಿಂದ ಜನರು ಜಾಣರಾಗುವರು. ಕತೆ ಹೆಸರಿದು, ಇವತ್ತಿನ ಕತೆ ಇದು. ಮೊದಲೇ ಜಗನ್ ಎಂಬುವನು ಅತಿ ಕಿರಿಯ ವಯಸ್ಸಿನಲ್ಲಿ ತುಂಬ ಶ್ರೀಮಂತನಾದ. ಅವನು ತುಂಬ ಹಣವನ್ನು ಸಂಪಾದನೆ ಮಾಡಿದ. ಆದರೆ ಅವನಲ್ಲಿ ಒಂದು ಕೆಟ್ಟ ಗುಣವಿತ್ತು. ಅವನಿಗೆ ಮುದುಕರನ್ನು ಕಂಡರೆ ಆಗುತ್ತಿರಲಿಲ್ಲ. ಅವನು ಯಾವಾಗಲೂ ಸಮಾಜದಲ್ಲಿ ವೃದ್ಧರು ನಿರುಪಯೋಗಿಗಳು ಅನ್ನುತ್ತಿದ್ದ. ಜಗನ್ ಹಿರಿಯರನ್ನು ಗೌರವಿಸುತ್ತಿರಲಿಲ್ಲ. ಆದರೂ ಅವನು ತುಂಬ ಸಂಪತ್ತು ಸಂಗ್ರಹ ಮಾಡಿರುವುದರಿಂದ ಅನೇಕ ಶ್ರೀಮಂತರು ಅವನಿಗೆ ಮಗಳನ್ನು ಮದುವೆ ಮಾಡಿಕೊಡಲು ಮುಂದೆ ಬಂದರು. ಕೊನೆಗೆ ಅವನು ಶ್ರೀಮಂತೆ ಹಾಗೂ ಸುಂದರಿಯಾದ ರೂಪಾ ಎಂಬ ಹುಡುಗಿಯನ್ನು ವಧುವಾಗಿ ಆಯ್ಕೆ ಮಾಡಿಕೊಂಡ. ನಿಶ್ಚಿತಾರ್ಥದ ದಿನ ಜಗನ್ ರೂಪಾಳ ತಂದೆ ಮುಂದೆ ಒಂದು ಷರತ್ತು ಇಟ್ಟ. ನೀವು ನಮ್ಮ ಮದುವೆಗೆ ವೃದ್ಧರಾರನ್ನೂ ಆಹ್ವಾನಿಸಬಾರದು. ತನಗೆ ಶ್ರೀಮಂತನಾದ ಅಳಿಯ ದೊರಕಿದನೆಂಬ ಸಂತೋಷದಲ್ಲಿ ಈ ವಿಚಾರವನ್ನು ಗಣ್ಯವೆಂದು ಭಾವಿಸಿ ರೂಪಾಳ ತಂದೆ ಈ ಷರತ್ತಿಗೆ ಒಪ್ಪಿದ. ರೂಪಾಳ ತಂದೆ ತನ್ನ ಪೋಷಕರನ್ನು ಪ್ರೀತಿ ಗೌರವಗಳಿಂದ ನಡೆಸಿಕೊಳ್ಳುತ್ತಿದ್ದ. ವೃದ್ಧರು ಹಾಗೂ ಅನುಭವಿಗಳು ಬುದ್ಧಿವಂತರು ಹಾಗೂ ಕಷ್ಟಕಾಲದಲ್ಲಿ ಕಿರಿಯರಿಗೆ ಮಾರ್ಗದರ್ಶನ ನೀಡಲು ಸಮರ್ಥರು ಎಂದು ಅವನು ತಿಳಿದಿದ್ದ. ಮದುವೆಯ ದಿನ ಬಂತು. ರೂಪಾಳ ಅಜ್ಜ ಹಾಗೂ ಅಜ್ಜಿ ಮನೆಯೊಳಗೆ ಇದ್ದು ಮದುವೆ ಸಂಭ್ರಮವನ್ನು ಅನುಭವಿಸಿದರು. ಮದುಮಗನು ಕುದುರೆ ಮೇಲೆ ಬಂದು ಕುಳಿತ. ವರನ ದಿಬ್ಬಣದಲ್ಲಿ ಯಾರೂ ವೃದ್ಧರು ಇರಲಿಲ್ಲ. ವರನ ದಿಬ್ಬಣದವರಿಗೆ ಪುಷ್ಕಳವಾದ ರುಚಿಯಾದ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಊಟವಾದ ಮೇಲೆ ವರನ ಕಡೆ ಎಲ್ಲರೂ ಒಂದೊಂದು ದೊಡ್ಡ ಕಲ್ಲಂಗಡಿಯನ್ನು ಕೊಟ್ಟು ಎಲ್ಲರೂ ಅದನ್ನು ತಿಂದು ಮಲಗಬೇಕೆಂದು, ಇಲ್ಲವಾದರೆ ಮದುವೆ ನಡೆಯದೆಂದು ಷರತ್ತು ಹಾಕಲಾಯಿತು. ವರನ ಕಡೆ ಎಲ್ಲರೂ ಆ ವೇಳೆಗಾಗಲೇ ಮೂಗಿನ ಮಟ್ಟ ಊಟ ಮಾಡಿದ್ದರು. ಇನ್ನು ಕಲ್ಲಂಗಡಿಗೆ ಜಾಗವೆಲ್ಲಿ, ಇದಕ್ಕೆ ಏನು ಉಪಾಯ ಮಾಡೋಣವೆಂದು ಅವರ ಕಡೆಯ ಒಬ್ಬ ಜಗನ್ ಯಾವುದೇ ಸುಳಿವು ಕೊಡದೆ ಆ ಊರಿನ ಒಬ್ಬ ವೃದ್ಧರಲ್ಲಿಗೆ ಹೋಗಿ ಸಲಹೆ ಕೇಳಿದ. ಅವರು ಅವನ ಕಿವಿಯಲ್ಲಿ ಉಪಾಯವೊಂದನ್ನು ಉಸುರಿದರು. ಅವನು ವಾಪಸ್ಸು ಬಂದ. ವೃದ್ಧರು ಹೇಳಿದ ಉಪಾಯವನ್ನು ಹೂಡಿದರು. ಎಲ್ಲರೂ ಕಲ್ಲಂಗಡಿ ಅರ್ಧ ತಾಸಿನಲ್ಲಿ ಖಾಲಿಯಾಯಿತು. ಎಲ್ಲರೂ ಕಲ್ಲಂಗಡಿ ಖಾಲಿಯಾದಾಗ ರೂಪಾಳ ತಂದೆ ಬಂದು ಜಗನ್ನೊಡನೆ, ನಿಮ್ಮ ಕಡೆ ಯಾರೋ ವೃದ್ಧರಿರಬೇಕು, ಇಲ್ಲವಾದರೆ ಎಲ್ಲ ಕಲ್ಲಂಗಡಿಗಳು ಇಷ್ಟು ಬೇಗ ಖಾಲಿಯಾಗುತ್ತಿರಲಿಲ್ಲ. ಯಾರು ನಿಮಗೆ ತಂತ್ರ ಹೇಳಿಕೊಟ್ಟರು ಎಂದ. ಜಗನ್ ಮಾತನಾಡಲಿಲ್ಲ. ಅವರ ಸ್ನೇಹಿತ ಮುಂದೆ ಬಂದು, ಊರ ವೃದ್ಧನ ಸಲಹೆಯ ಮೇರೆಗೆ ಕಲ್ಲಂಗಡಿ ಖಾಲಿಯಾಯಿತು ಎಂದ. ಆ ಮುದುಕರು ಎಲ್ಲ ಕಲ್ಲಂಗಡಿಯನ್ನು ಕತ್ತರಿಸಿ ಒಂದು ತಟ್ಟೆಯಲ್ಲಿ ರಾಶಿ ಮಾಡಿ, ಎಲ್ಲರೂ ತಿನ್ನಿ, ಆಗ ಯಾರು ಎಷ್ಟು ತಿಂದರು ಎಂದು ಯಾರಿಗೂ ಗೊತ್ತಾಗದು, ಕಲ್ಲಂಗಡಿ ಖಾಲಿಯಾಗುವುದು ಎಂದು ಸಲಹೆ ಕೊಟ್ಟಿದ್ದರು. ವೃದ್ಧರ ಮಹತ್ವದ ಜಗನ್ ಎಲ್ಲರ ಮುಂದೆ ಒಪ್ಪಿಕೊಂಡ. ನಂತರ ಊರಿನ ವೃದ್ಧರನ್ನು ಕರೆದು ಉಪಚರಿಸಿದರು. ಆಮೇಲೆ ಮದುವೆ ಜರುಗಿತು. ಹಿರಿಯರಿಲ್ಲಾರ್ದ ದೊಡ್ಡಸ್ತನ ಮಾಡಬಾರ್ದು ತಿಳಿತಿಲ್ಲ. ಅಂದ್ರ ಹಿರಿಯರಿದ್ರೆ ಎಲ್ಲ ಅನುಭವಿಗಳಿರ್ತಾರ, ಎಲ್ಲ ಏನೇ ಪ್ರಾಬ್ಲಮ್ ಅಂದ್ರೂ ಸೊಲ್ಯೂಷನ್ ಹುಡುಕೊಡ್ತಾರ ಅಂತ. ಅದೇ ಕತೆ. ನೀಟ್ ಕತೆ. ಓಕೆ, ವ್ಲಾಗ್ ಎಂಡ್ ಮಾಡಮ್ಮ. ಹೇಳ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಇನ್ನೂ ಏನು ಬೇಕಂತ ಹೇಳ್ರಿ ಮಾಡ್ತೀವಿ. ಬಾಯ್.